ನಮಸ್ಕಾರ ವೀಕ್ಷಕರೇ, ಶುಭೋದಯ. ಶಾಸ್ತ್ರ ಇಂದು ನಾಳೆಗಳ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ತೀವಿ. ಜೊತೆಗೆ ಇವತ್ತಿನ ವಿಶೇಷತೆ ಹೇಗಿದೆ, 12 ರಾಶಿಯ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಾಸ್ತ್ರ ಪಂಡಿತರಾಗಿರುವಂತಹ ಹರಿಶಾಸ್ತ್ರಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ನಿತ್ಯ ಪಂಚಾಂಗದ ವಿಶೇಷತೆ ಹೇಗಿದೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ, ಶ್ರೀ ವಿಳಂಬಿನಾಮ ಸಂವತ್ಸರದ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಬಿದಿಗೆ ಅಂದರೆ ದ್ವಿತೀಯ, ರೇವತಿ ನಕ್ಷತ್ರ, ಸೋಮವಾರ, ಬ್ರಹ್ಮಯೋಗ, ಕೌಲವ ಹಾಗೂ ತೈತುಲಕರಣ. ಸೂರ್ಯೋದಯ ಬೆಳಗ್ಗೆ 6:25 ಸೂರ್ಯಾಸ್ತ ಸಂಜೆ 6:29. ಇನ್ನು ರಾಹುಕಾಲ ಬೆಳಗ್ಗೆ 7:56 9:27 ಯಮಗಂಡ ಕಾಲ ಬೆಳಗ್ಗೆ 10:57 12:27 ಇನ್ನು ಈ ದಿನದ ದುರ್ಮುಹೂರ್ತಕ್ಕೆ ಬಂದರೆ ಮಧ್ಯಾಹ್ನ 12:52 1:40 ದುರ್ಮುಹೂರ್ತವಿರುತ್ತದೆ. ಈ ದಿನ ರೇವತಿ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಬುಧ ದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಇರುತ್ತಮ್ಮ. ಗುರುಗಳೇ, ಇವತ್ತು ಎರಡನೇ ಮದುವೆಯ ವಿಚಾರವಾಗಿ ನಾವು ಮಾತನಾಡೋದಾದ್ರೆ, ಬಹಳಷ್ಟು ಮಂದಿಗೆ ಎರಡನೇ ವಿವಾಹ ಆಗುತ್ತೆ, ಅದು ಇದು ಅಂತ ಏನಾದ್ರೂ ಸಮಸ್ಯೆಗಳು, ವಿಚ್ಛೇದನ ಅಂತ ಆಗ್ತಾ ಇರುತ್ತೆ. ಆದ್ರೆ ಜಾತಕದಲ್ಲಿ ಮೊದಲೇ ಗೊತ್ತಾಗಿರುತ್ತಾ, ಅಂದ್ರೆ ಎರಡನೇ ಮದುವೆಯ ಯೋಗ ಇದೆ ಅಂತ ಮೊದಲೇ ಜಾತಕದಲ್ಲಿ ಗೊತ್ತಾದ್ರೆ ಮುಂದೆ ಆಗೋ ಸಮಸ್ಯೆನ ಮೊದಲೇ ತಪ್ಪಿಸಬಹುದು ಅನ್ನೋದಕ್ಕೆ ಏನಾದ್ರೂ ಪರಿಹಾರ ಮಾರ್ಗಗಳಿದೆಯಾ ಅಂತ? ಖಂಡಿತವಾಗ್ಲಮ್ಮ. ಪರಿಹಾರ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದೆ. ಸಮಸ್ಯೆ ಅಂತ ಹೇಗಿದೆಯೋ ಅದಕ್ಕೆ ತಕ್ಕಂಥ ಪರಿಹಾರವೂ ಕೂಡ ಖಂಡಿತವಾಗಲೂ ಇದ್ದೇ ಇರುತ್ತೆ. ನಾವು ಪ್ರತಿನಿತ್ಯ ಕೂಡ ನಮ್ಮ ಜೀವನದ ಜಂಜಾಟದಲ್ಲಿ ಮುಳುಗಿರ್ತೀವಿ. ನಮ್ಮ ಮುಂದಿನ ಜೀವನದ ಬಗ್ಗೆ ನಮ್ಮ ಯೋಚನೆನೇ ಇರೋದಿಲ್ಲ. ಆದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಬಹಳ ಮುಖ್ಯವಾಗಿ ನೋಡಿ, ಮಕ್ಕಳ ಒಂದು ವೃದ್ಧಿಗೋಸ್ಕರ, ಅವರ ಅಭ್ಯುದಯಕ್ಕೋಸ್ಕರ ತಂದೆ ತಾಯಿಗಳೇ ಬಹಳ ಮುಖ್ಯವಾದಂಥ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿರ್ತಾರೆ. ಯಾಕೆಂದರೆ ಅವರದ್ದೇ ಜವಾಬ್ದಾರಿಯಾಗಿರುತ್ತೆ. ತಂದೆ ತಾಯಿಗಳು ಮದುವೆಯ ವಿಚಾರಕ್ಕೆ ಬಂದಾಗ ಮಾತ್ರ ಆ ಮದುವೆ ಸಮಯದಲ್ಲಿ ಆ ಜಾತಕವನ್ನು ತಗೊಂಡೋಗಿ ಜ್ಯೋತಿಷ್ಯರಿಗೆ ಕೊಡ್ತೀರಾ. ಕೊಟ್ಟು ಈ ರೀತಿಯಾಗಿ ಗುರುಬಲ ಇದೆಯಾ, ಶನಿ ಹೇಗಿದ್ದಾನೆ, ಇವಾಗ ನನ್ನ ಮಗಳಿಗೋ ನನ್ನ ಮಗನಿಗೋ ಮದುವೆ ಮಾಡಬಹುದಾ ಅನ್ನೋ ವಿಚಾರನ ಮಾತ್ರ ಕೇಳ್ತೀರಾ. ಶಾಸ್ತ್ರಜ್ಞರು, ಜ್ಯೋತಿಷ್ಯರು ಆ ಒಂದು ಗುರು ಮತ್ತು ಶನಿಯ ಬಲವನ್ನು ಮಾತ್ರ ನೋಡಿ ನಿಮಗೆ ತಿಳಿಸ್ಬಿಡ್ತಾರೆ. ಆದರೆ ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ದೋಷವಿರುತ್ತೆ. ಮುಂದಿನ ಜೀವನದ ಬಗ್ಗೆ ತಿಳ್ಕೊಳ್ಳುವಂಥದ್ದು ನಮಗೆ ಅತಿ ಮುಖ್ಯವಾದಂಥದ್ದು. ಯಾಕಂದರೆ ನಮ್ಮ ಜೀವನ ಮದುವೆ ಆಗಿದ ತಕ್ಷಣ ಮುಗಿದೋಗೋದಿಲ್ಲ. ಮದುವೆ ಆಗಬೇಕು, ಅನ್ಯೋನ್ಯವಾಗಿ ಸಂಸಾರ ಆಗಬೇಕು, ತದನಂತರವಾಗಿ ಸಂತಾನ ಪ್ರಾಪ್ತಿ ಆಗಬೇಕು, ಅದಾದಮೇಲೆ ದಂಪತಿಗಳು ಸುಖವಾಗಿರಬೇಕು, ಮಕ್ಕಳು ವೃದ್ಧಿ ಆಗಬೇಕು, 100 ವರ್ಷ ಬಾಳುವಂತಹ ಬದುಕದು ಮದುವೆ ಅನ್ನೋದು. ಇವತ್ತೋ ನಾಳೆನೋ ನಿನ್ನೆಗೋ ಮುಗಿದೋಗುವಂಥದ್ದಲ್ಲ. ಹಾಗಾಗಿ ಆ ಮದುವೆಯ ಸಂದರ್ಭದಲ್ಲಿ ತಂದೆ ತಾಯಂದರು ಜ್ಯೋತಿಷ್ಯರ ಬಳಿಗೆ ಹೋದಾಗ ಸಂಪೂರ್ಣವಾಗಿ ತಮ್ಮ ಜಾತಕವನ್ನು, ಮಕ್ಕಳ ಜಾತಕವನ್ನು ವಿಶ್ಲೇಷಣೆಯಾಗಿ ತೋರಿಸ್ಬೇಕು. ಅಂದರೆ ಜನ್ಮ ಜಾತಕ ಹೇಗಿದೆ, ದಶಾಭುಕ್ತಿ ಹೇಗಿದೆ, ಮತ್ತು ನನ್ನ ಮಗನ ಮಗಳ ಮುಂದಿನ ಜೀವನ ಹೇಗಿರುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳನ್ನು ನೀವು ತಯಾರಿಸ್ಕೊಂಡೇ ಹೋಗಬೇಕು ಜ್ಯೋತಿಷ್ಯರ ಬಳಿ. ಯಾಕಂದರೆ ನಿಮ್ಮ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ ಅದು. ಅತಿ ಮುಖ್ಯವಾಗಿ ನಾನು ಹೇಳೋದೇನಂತಂದರೆ, ವಿವಾಹ ಅನ್ನುವಂತಹದ್ದೇ ಬಹಳಷ್ಟು ವಿಶೇಷವಾದಂಥ ಒಂದು ಬಂಧನ. ಅಂತಹ ಬಂಧನದಲ್ಲಿ ಕಾಲಿಟ್ಟಂಥ ದಂಪತಿಗಳಿಗೆ ಅತಿ ಶೀಘ್ರವಾಗಿ ಹಲವಾರು ಜಾಗಗಳಲ್ಲಿ ನೀವು ನೋಡ್ಬೋದು ವಿಚ್ಛೇದನ, ಡಿವೋರ್ಸ್, ಬಹಳಷ್ಟು ಜನಕ್ಕೆ ಡಿವೋರ್ಸ್ ಆಗ್ತಾ ಇದೆ ಈಗಿನ ಕಾಲದಲ್ಲಂತೂ. ಸುಮಾರು ಜಾತಕಗಳು ಬರುತ್ತೆ. ನನ್ನ ಬಳಿ ಬರುವಂಥ ಜಾತಕಗಳೆಲ್ಲ ಅದೇ, ಏನೋ ಸ್ವಾಮಿ ನಮಗೆ ಏನೋ ಸಮಸ್ಯೆ ಆಗಿದೆ, ಗಂಡ ಹೆಂಡತಿಗೆ ತೊಂದರೆ ಆಗಿದೆ, ನಮಗೆ ಡೈವರ್ಸ್ ಬೇಕು, ನಾನು 2ನೇ ಮದುವೆ ಆಗ್ತೀನಿ. ಇದೇ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರೋದು. ಇಲ್ಲ ಅಂದರೆ ಮದುವೆ ಆಗಿರ್ತಾರೆ, ಡಿವೋರ್ಸ್ ತಗೊಳ್ಳೋದಿಲ್ಲ, ಅನ್ಯೋನ್ಯವಾಗಿ ಅವರು ಬಾಳು ನಡೆಸ್ತಾ ಇರೋದಿಲ್ಲ, ಯಾವುದೇ ರೀತಿಯಂಥ ಸಂಬಂಧ ಇರೋದಿಲ್ಲ, ನಗನಗುತ್ತಾ ಮಾತಾಡೋದಿಲ್ಲ, ಒಂದೇ ಮನೆಯಲ್ಲಿದ್ದರೂ ಕೂಡ ಸಾಂಸಾರಿಕವಾಗಿ ಯಾವುದೇ ಫಲವೂ ಇರೋದಿಲ್ಲ. ಈ ಥರದ ಸಮಸ್ಯೆಗಳು. ಅಥವಾ ಮದುವೆಗೆ ಮೊದಲನೇ ಜಾತಕ ಇದ್ದಂಥವರು ಮೊದಲನೇ ಮದುವೆ ಆಗಕ್ಕೆ ಮೊದಲನೇ ಆ 2ನೇ ವಿವಾಹದ ಯೋಗ ಇದೆಯಾ ಅನ್ನುವಂಥದ್ದು ತಿಳ್ಕೊಂಡು ಶಾಂತಿಯನ್ನು ಮಾಡಿದ್ರೆ ಈ ರೀತಿಯಂಥ ತೊಂದರೆಗಳನ್ನು ತಪ್ಪಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ತಂದೆ ತಾಯಿಗಳು ಹೇಳುವಂಥದ್ದೇನೆಂದರೆ, ಜ್ಯೋತಿಷ್ಯರ ಬಳಿಗೆ ಹೋದಾಗ ವಿಶೇಷವಾಗಿ ಅತಿ ಮುಖ್ಯವಾಗಿ ಈ ವಿಚಾರಗಳನ್ನು ಕೇಳಬೇಕು. ಏನು, 2ನೇ ಮದುವೆ ಆಗಬೇಕಾದ್ರೆ, ಒಬ್ಬ ಹುಡುಗನಿಗಾಗ್ಬೋದು ಒಬ್ಬ ಹುಡುಗಿಗಾಗ್ಬೋದು, 2ನೇ ಮದುವೆ ಆಗಬೇಕಾದ್ರೆ ಅಥವಾ ಬಹು ವಿವಾಹ
ಕೇವಲ 2 ವಿವಾಹಕ್ಕೆ ಮಾತ್ರ ನಿಲ್ಲೋದಿಲ್ಲ, 3ನೇ ವಿವಾಹ 4ನೇ ವಿವಾಹ ಕೂಡ ಆಗುವಂಥವ್ರು ಎಷ್ಟೋ ಜನ ಇದ್ದಾರೆ. ದ್ವಿತೀಯ ವಿವಾಹ ಅಥವಾ ಬಹು ವಿವಾಹ ಆಗಬೇಕಾದ್ರೆ ಅಂಥವರ ಜಾತಕದಲ್ಲಿ ಯಾವ ದೋಷ ಇದ್ರೆ ಆ ರೀತಿ ಆಗುತ್ತೆ ನೋಡಿ. ಅತಿ ಮುಖ್ಯವಾಗಿ ನೋಡೋದಂತಂದ್ರೆ ವಿಶೇಷವಾಗಿ ಜಾತಕದಲ್ಲಿ ಕೆಲವಷ್ಟು ಗ್ರಹ ದೋಷಗಳಿದ್ರೆ ಅಂತಹ ಗ್ರಹ ದೋಷ ಇರತಕ್ಕಂಥವ್ರಿಗೆ ಪರಿಹಾರವನ್ನ ನಾವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಪರಿಹಾರವಾಗ್ಬೋದು. ನಮಗೆ ದಶಾಂಶ, ತ್ರಿಂಶಾಂಶ, ನವಾಂಶ, ಷೋಡಶ ವರ್ಗ ಈ ರೀತಿ ನಮಗೆ ಆ ಒಂದು ಜೀವನದ ಸಂಬಂಧಪಟ್ಟಂತ ಒಂದು ಕುಂಡಲಿಗಳು ಇದೆ. ಅಂದ್ರೆ ರಾಶಿ ಚಕ್ರ ಅಂತ ನಾವೇನ್ ಕರಿತೀವಿ ನಮ್ಮ ಜಾತಕದಲ್ಲಿ, ಅದರಲ್ಲಿ ನವಾಂಶ ಅಂತ ಇರುತ್ತೆ. ನವಾಂಶ ಅನ್ನುವಂಥದ್ದು ದಾಂಪತ್ಯ ಜೀವನದ ಒಂದು ಅತಿ ಮುಖ್ಯವಾದಂತ ಒಂದು ಗ್ರಹ ಸ್ಥಿತಿಗಳು. ಆ ನವಾಂಶದಲ್ಲಿ ಏನಾದರೂ ಲಗ್ನದಿಂದ ಯಾವ ಮನೆಯಲ್ಲಿ ಯಾವ ಗ್ರಹದ ಜೊತೆ ಇದ್ದರೆ ವಿಶೇಷವಾಗಿ 2ನೇ ಮದುವೆ ಆಗುವಂಥದ್ದು ನಮಗೆ ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರ. ಏನಪ್ಪಾ ಈ ವಿಚಾರ ಅಂತಂದ್ರೆ 7ನೇ ಮನೆಯಲ್ಲಿ ಗುರು ಶುಕ್ರ ಒಬ್ಬರಿದ್ದು ಅವರ ಜೊತೆಗೆ ಪಾಪಗ್ರಹ ಇದ್ರೆ ಗಂಡನನ್ನ ಬಿಟ್ಟು ಬೇರೆ ಹೋಗ್ತಾಳೆ ಹೆಂಡತಿ, ಅಥವಾ ಹೆಂಡತಿಯನ್ನು ಬಿಟ್ಟು ಗಂಡ ಬೇರೆ ಹೋಗ್ತಾರೆ, 2ನೇ ವಿವಾಹ ಆಗುವಂತ ಸಾಧ್ಯತೆಗಳಿರುತ್ತೆ. ಅರ್ಥ ಮಾಡ್ಕೊಳ್ಳಿ, 7ನೇ ಮನೆಯಲ್ಲಿ ಗುರು ಶುಕ್ರರು ಒಟ್ಟಿಗೆ ಇದ್ದು ಪಾಪಗ್ರಹ ಜೊತೆಗಿದ್ರೆ ನವಾಂಶ ಕುಂಡಲಿಯಲ್ಲಿ ಅಂಥವ್ರಿಗೆ 2ನೇ ಮದುವೆ ಆಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಇದನ್ನ ಜ್ಯೋತಿಷ್ಯರ ಬಳಿಗೆ ಕೇಳಬೇಕು. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಕುಜನ ಮನೆಯಲ್ಲಿ ಶುಕ್ರನಿದ್ದು, ಅಂದ್ರೆ ಕುಜನ ಮನೆ ಯಾವ್ದು? ವೃಶ್ಚಿಕ ಮತ್ತೆ ಮೇಷ, ಇದು ಕುಜನ ಮನೆ. ಕುಜನ ಮನೆಯಲ್ಲಿ ಶುಕ್ರನಿದ್ದು ಅಥವಾ ಶುಕ್ರನ ಮನೆಯಲ್ಲಿ ಕುಜನಿದ್ದರೆ ಅಂಥವ್ರಿಗೂ ಕೂಡ ಬಹುಪುರುಷರು ಅಥವಾ ಬಹುಪತ್ನಿಯರು 2 ಮದುವೆ ಅಲ್ಲ 3 ಮದುವೆ 4 ಮದುವೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತದೆ. ಅಂಥವ್ರಿಗೆ ಕೂಡ ಈ ಒಂದು ಲಗ್ನದ ಸ್ಥಿತಿಯನ್ನ ನವಾಂಶದಲ್ಲಿ ನೋಡಿಕೊಂಡು ಗ್ರಹ ಸ್ಥಿತಿಯನ್ನ ಶಾಂತಿಯನ್ನ ಮಾಡಿಕೊಳ್ಳೋದ್ರಿಂದ, ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅವರಿಗೆ 2ನೇ ವಿವಾಹದ ಸಮಸ್ಯೆ ನಿವಾರಣೆ ಆಗುತ್ತೆ. ಅಂದ್ರೆ ಮದುವೆಗೆ ಮೊದಲೇ ಯಾವ ಜೀವನದಲ್ಲಿ ನಾವು ದಾಂಪತ್ಯಕ್ಕೆ ಕಾಲಿಡಬೇಕು ಅನ್ಕೊಂತೀವೋ ಆ ಕಾಲಿಡೋಕೆ ಮೊದಲೇ ಈ ವಿಚಾರಗಳು ತಿಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಶಾಂತಿ ಪರಿಹಾರ ಅನ್ನುವಂಥದ್ದು ನಾನು ಮುಂದೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ಸರಳ ಪರಿಹಾರ ಮಾಡಿದ್ರೇನೆ ಸಾಕು ಈ ದೋಷ ನಮಗೆ ಪರಿಹಾರವಾಗುತ್ತೆ. ಆ ಸರಳ ಪರಿಹಾರವನ್ನ ಮಾಡಿಕೊಳ್ಳದೇನೆ ನಮ್ಮ ಜೀವನದಲ್ಲಿ ನಾವು ಕಷ್ಟವನ್ನ ಪಡ್ತಾ ಇರ್ತೀವಿ. ಇನ್ನೂ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ತ್ರಿಂಶಾಂಶ ಅಂತ ಬರುತ್ತೆ. ಜಾತಕದಲ್ಲಿ ನಾವು ಬರೀ ರಾಶಿ ಕುಂಡಲಿ ನವಾಂಶ ಕುಂಡಲಿಗಳು ಮಾತ್ರ ಹಾಕಿರ್ತಾರೆ, ಹಲವಾರು ಜಾತಕಗಳು ನೋಡ್ಬೋದು. ಆದ್ರೆ ಒಂದು ಜಾತಕ ಅಂದ್ರೆ ಅದಕ್ಕೆ ಷೋಡಶ ವರ್ಗ ಅಂತ ಹೇಳ್ತೀವಿ. ಸುಮಾರು ಲಗ್ನಗಳನ್ನ, ಕೋಷ್ಟಕಗಳನ್ನ, ಕುಂಡಲಿಗಳನ್ನ ಒಳಗೊಂಡಂಥದ್ದು ಜಾತಕ. ಸಂಪೂರ್ಣವಾದ ಜಾತಕವನ್ನ ಮುಖ್ಯವಾಗಿ ನೀವು ತಂದೆ ತಾಯಿಗಳು ಮಾಡಬೇಕಾದ್ರೆ ಮಕ್ಕಳ ಜಾತಕವನ್ನ ಸಂಪೂರ್ಣವಾಗಿ ಭವಿಷ್ಯವನ್ನ ಬರೆಸಿ. ಮುಖ್ಯವಾಗಿ ದಶಾಭುಕ್ತಿ ಮತ್ತೆ ತ್ರಿಂಶಾಂಶ, ನವಾಂಶ, ದ್ವಾದಶಾಂಶ, ದಶಾಂಶ. ಯಾಕಂದ್ರೆ ಮುಂದಕ್ಕೆ ಸಂತಾನ ಹೇಗಿದೆ ನೋಡಬೇಕು, ಸ್ವಂತ ಮನೆ ಕಟ್ಟಲಿಕ್ಕೆ ಆಗುತ್ತಾ ನೋಡಬೇಕು, ಮದುವೆ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆಯಾ ನೋಡಬೇಕು, ಆಯುಷ್ಯ ವಿಚಾರ ನೋಡಬೇಕು, ಆರೋಗ್ಯ ವಿಚಾರ ನೋಡಬೇಕು. ಇದೆಲ್ಲ ನೋಡಬೇಕಾದ್ರೆ ನಮಗೆ ಬರೀ ಲಗ್ನ ಕುಂಡಲಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಬೇಕಾಗುತ್ತೆ. ಹಾಗಾಗಿ ಸಂಪೂರ್ಣವಾದ ಜಾತಕವನ್ನ ನೀವು ತಂದೆ ತಾಯಿಗಳು ಬರೆಸಿ. ಆದರೆ ಆ ಜಾತಕವನ್ನ ಬರೆಸಬೇಕಾದ್ರೆ ತ್ರಿಂಶಾಂಶದಲ್ಲಿ ವೃಷಭ ಅಥವಾ ತುಲಾ ಲಗ್ನದಲ್ಲಿ ಶನಿ ಇದ್ರೆ ಅಂಥವ್ರಿಗೆ 2ನೇ ಮದುವೆ ಆಗುವಂತ ಸಾಧ್ಯತೆಗಳಿರುತ್ತೆ. ಈ 3 ಸಮಸ್ಯೆ ಇದ್ದವ್ರಿಗೆ ಖಂಡಿತವಾಗ್ಲೂ 2ನೇ ವಿವಾಹ ಆಗುತ್ತೆ. ಅದಕ್ಕೆ ಸರಳ ಪರಿಹಾರ ಏನ್ ಮಾಡಬೇಕು ಅನ್ನೋದನ್ನ ಮುಂದಕ್ಕೆ ನಾವು ತಿಳ್ಕೊಳ್ಳೋಣ. ಖಂಡಿತ ಮತ್ತೆ ಮಾತನಾಡೋಣ ಗುರುಗಳೇ. 12 ರಾಶಿಯ ಇವತ್ತಿನ ಫಲಾನುಫಲ ಹೇಗಿದೆ? ಈ ದಿನದ ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡೋದಾದ್ರೆ ಮೇಷರಾಶಿಯವರಿಗೆ ಶುಭ ಫಲದಾಯಕವಾಗಿದ್ದು ನೂತನ ಕೆಲಸಕ್ಕೆ ಶುಭ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮೇಷರಾಶಿಯವರಿಗೆ ಶುಭ ಫಲ. ಇನ್ನು ವೃಷಭ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂಥ ದಿನ, ಹೊಸ ವ್ಯಾಪಾರದಲ್ಲಿ ಜಯಪ್ರಾಪ್ತಿ, ಧನಲಾಭ. ಇನ್ನು ಮಿಥುನ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ಸ್ನೇಹಿತರಿಂದ ಮೋಸ ಹೋಗುವಂತಹ ಸಾಧ್ಯತೆ, ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಜಾಗೃತಿಯಾಗಿರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಬೆಳಗ್ಗಿನಿಂದ ಸೋಂಬೇರಿತನ, ದೇಹಾಲಸ್ಯ ಇವೆಲ್ಲವೂ ಹೆಚ್ಚಾಗಿರುತ್ತದೆ. ದಿನದ ಅಂತ್ಯದಲ್ಲಿ ಶುಭ, ಉತ್ತಮ ಪ್ರಗತಿ. ಇನ್ನು ಸಿಂಹರಾಶಿಯವರಿಗೆ ಲಾಭದಾಯಕವಾಗಿದ್ದು ಅದೃಷ್ಟದ ದಿನ, ಆಕಸ್ಮಿಕ ಧನಲಾಭ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ತನ್ಮೂಲಕ ತುಂಬಾ ಸಂತೋಷವಾದಂತಹ ದಿನ ಅಂತ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿದ್ದು ಸಾಲಬಾಧೆ ನಿವಾರಣೆ, ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಮಾನ, ಶುಭ ಕಾರ್ಯಗಳು ನಡೆಯುವಂತೆ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ತುಲಾ ರಾಶಿಯವರಿಗೆ ಅಶುಭದಾಯಕವಾಗಿದ್ದು ರಾಜಕೀಯ ವ್ಯಕ್ತಿಗಳಲ್ಲಿ ಭಯ, ಮಾನನಷ್ಟ, ಬಡ್ಡಿ ವ್ಯಾಪಾರಿಗಳಿಗೆ ಧನ ನಷ್ಟವಾಗುವಂತಹ ಸಾಧ್ಯತೆ, ಮನಸ್ಸಿಗೆ ಬಹಳಷ್ಟು ಅಸಮಾಧಾನ ಹೆಚ್ಚಾಗಿರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ವಿವಾಹದ ವಿಚಾರದಲ್ಲಿ ಜಯಪ್ರಾಪ್ತಿ, ರೈತರಿಗೆ ಶುಭ, ಕೃಷಿ ಕ್ಷೇತ್ರದಲ್ಲಿ ವೃದ್ಧಿ, ಧನಲಾಭ ಪ್ರಾಪ್ತಿಯಾಗುತ್ತದೆ. ಇನ್ನು ಧನುರಾಶಿಯವರಿಗೆ ಲಾಭದಾಯಕವಾಗಿದ್ದು ಬಂಡವಾಳ ಹೂಡಿಕೆಯಲ್ಲಿ ಜಯಪ್ರಾಪ್ತಿ, ಸ್ಥಿರ ಆಸ್ತಿ ಖರೀದುವಂತಹ ಮನಸ್ಸು, ಮೃಷ್ಟಾನ್ನ ಭೋಜನ, ವಾಹನ ಸೌಖ್ಯ ಅತಿ ಮುಖ್ಯವಾಗಿರುತ್ತದೆ. ಇನ್ನು ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು
ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಜಯಪ್ರಾಪ್ತಿ, ಮುಂದಿನ ಜೀವನದ ಬಗ್ಗೆ ಮಹತ್ವದ ನಿರ್ಣಯವನ್ನು ತಗೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇವತ್ತು ಮುಖ್ಯವಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಅಶುಭದಾಯಕವಾಗಿದ್ದು ಸಣ್ಣ ವ್ಯಾಪಾರಗಳಿಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ, ವಿಶೇಷವಾಗಿ ದೂರ ಪ್ರಯಾಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ವಾಹನ ಚಾಲನೆ ಮಾಡುವ ಸಮಯದಲ್ಲಿ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ತಂದೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂತಹ ಸಾಧ್ಯತೆ, ಸಣ್ಣ ಪ್ರಮಾಣದ ತಿರುಗಾಟ, ಷೇರು ವ್ಯವಹಾರದಲ್ಲಿ ನಷ್ಟವಾಗುವಂತಹ ಸಾಧ್ಯತೆ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮಾತ್ರ ಇವತ್ತು ತೊಂದರೆ ಆಗುತ್ತೆ. ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಬೆಂಗಳೂರಿನಿಂದ ಮಾಧವಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಾಧವಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಾವು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ಓಕೆ, ಅವರ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 18/8/1978. 18/8/1978. ಓಕೆ, ಸಮಯ ಮಧ್ಯಾಹ್ನ 12:10. ಮಧ್ಯಾಹ್ನ 12:10. ಓಕೆ, ಮಾತನಾಡಿ ಗುರುಗಳ ಜೊತೆ. ಬೆಂಗಳೂರಲ್ಲೇ ಹುಟ್ಟಿರೋದು. ಓಕೆ, ಹೇಳಿಮ್ಮ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಏನ್ ವಿಚಾರ ಆಗಿತ್ತಮ್ಮ? ಅದೇ ನಮ್ಮವರು ಸ್ಮಾರ್ಟ್ ಕ್ಯಾಬ್ಸ್ ಅಂತ ಕಾರ್ ರೆಂಟಲ್ ಕಂಪನಿ ರನ್ ಮಾಡ್ತಾ ಇದ್ದಾರೆ. ಓಕೆ, ಅದು ಹೇಗಿರುತ್ತೆ ಈ ವರ್ಷ, ಹೆಂಗೆ ಅಂತ ಹೇಳಿ ಡ್ರೈವರ್ಸ್ ಹತ್ರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದಾರಮ್ಮ ಯಜಮಾನ್ರು. ಹೌದು. ಮಕರ ರಾಶಿಯವ್ರಿಗೆ ನೋಡಿ ಸ್ವಲ್ಪ 7.5 ಸಮಸ್ಯೆ ಇದೆ. ಅವರು ಪ್ರಾರಂಭ ಮಾಡಿದ್ದಾರೆ ಒಳ್ಳೆ ವಾಹನ ಸಂಬಂಧಪಟ್ಟ ಹಾಗೆ ಅಂತಂದ್ರೆ ಅವ್ರಿಗೆ ಶುಭ ಫಲನೇ ಇದೆ ಅಮ್ಮ. ಅಂದ್ರೆ ನೋಡಿ, ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಹೇಳ್ಬೋದು ಅಂದ್ರೆ ಶುಕ್ರ ಮತ್ತೆ ಗುರು ಚಂದ್ರ 3 ಜನನು ಚೆನ್ನಾಗಿರ್ಬೇಕು ಈ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ವಾಹನ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಗುರು ಮಾತ್ರ ಒಂದು ಸ್ವಲ್ಪ ವೀಕ್ ಆಗಿದೆ ಅಮ್ಮ. ಶುಕ್ರ ಚಂದ್ರ ಚೆನ್ನಾಗಿದ್ದಾನೆ, ಸುಖ್ಯ ಅಂದ್ರೆ ಹಣದಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಹಣನೂ ಬರುತ್ತೆ. ಆದ್ರೆ ಅದು ಯಾವುದು ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಯಾವುದು ಸೇರಿಸಿಡಕ್ ಆಗೋದಿಲ್ಲ, ವೃದ್ಧಿ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಗುರುಗೆ ಸಂಬಂಧಪಟ್ಟ ಹಾಗೆ ನೀವು ಒಂದು ಶಾಂತಿಯನ್ನ ಮಾಡ್ಕೊಳ್ಳೋದು ಉತ್ತಮ ಅಮ್ಮ. ಯಜಮಾನರ ಹೆಸರಲ್ಲಿ ದಕ್ಷಿಣಾಮೂರ್ತಿ ಒಂದು ಅಭಿಷೇಕವನ್ನ ಮಾಡಿಸಿ ಗುರು ಶಾಂತಿಯನ್ನ ಮಾಡಿ ಕಡಲೆಕಾಳು ಮತ್ತೆ ವಿಶೇಷವಾಗಿ ಹಳದಿ ವಸ್ತ್ರವನ್ನ ದಾನವನ್ನ ಮಾಡೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ಗುರು ಚಂದ್ರ ಶುಕ್ರ 3 ಜನ ಚೆನ್ನಾಗಿದ್ರೆ ತಿಳ್ಕೊಳ್ಳಿ, ನಿಮ್ಗೇನೋ ಸಂದೇಹ ಇದ್ರೆ ಜ್ಯೋತಿಷ್ಯರ ಬಳಿ ಕೂಡ ನೀವು ತೋರಿಸಬಹುದು. ಈ ಗುರು ಚಂದ್ರ ಮತ್ತೆ ಶುಕ್ರ 3 ಜನ ಚೆನ್ನಾಗಿದ್ರೆ ವ್ಯಾಪಾರದಲ್ಲಿ ತುಂಬಾ ಉತ್ತಮವಾದ ಅಭಿವೃದ್ಧಿ ಆಗುತ್ತೆ. ಇವತ್ತೇನು ನೀವು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದೀರಾ, ಮುಂದೊಂದು ದಿನ ಅತ್ಯಂತ ಶ್ರೇಷ್ಠವಾದಂತಹ ಮಹತ್ವದ ಒಂದು ಸ್ಥಾನಕ್ಕೆ ಬೆಳೀತಾರೆ ನಿಮ್ಮ ಯಜಮಾನರು. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಮಾಧವಿ ಅವರೇ. ನೆಕ್ಸ್ಟ್ ಕಾಲರ್ ಆನೇಕಲ್ನಿಂದ ರಮೇಶ್ ಕಾಲ್ ಮಾಡಿದ್ದಾರೆ. ನಮಸ್ತೆ ರಮೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನಮ್ ಬಗ್ಗೆ ನೀವು ಕೇಳ್ಬೇಕು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳ್ತೀರಾ? ಮೇಡಮ್ ದಿನಾಂಕ ಸಮಯ ಗೊತ್ತಿಲ್ಲ. ಓಕೆ, ಏನ್ರ ಬಗ್ಗೆ ಕೇಳ್ಬೇಕಾಗಿತ್ತು? ಹಿಂಗೆ ಟ್ರ್ಯಾಕ್ಟರ್ ಒಂದು ತಗೊಂಡಿದೀವಿ, ಅದು ಸರಿಯಾಗಿ ಓಡ್ತಾ ಇಲ್ಲ. ಓಕೆ, ಮಾತನಾಡಿ ಗುರುಗಳ ಜೊತೆ. ಹೇಳಿಪ್ಪ. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ಏನ್ ವಿಚಾರ ಆಗಿತ್ತು? ಇದೇ ಟ್ರ್ಯಾಕ್ಟರ್ ಒಂದು ತಗೊಂಡಿದೀವಿ, ಅದು ಸರಿಯಾಗಿ ಕೆಲ್ಸಗಳು ಸರಿಯಾಗಿ ಸಿಗ್ತಾ ಇಲ್ಲ. ಸ್ವಲ್ಪ ನೋಡಿ ಹೇಳ್ಬೇಕಿತ್ತು. ಅದರಿಂದಾನೇ ನಿಮ್ ಜೀವನ ನಡೀತಾ ಇದೆಯಾ? ಟ್ರಾಕ್ಟರ್ ಇಂದಾನೇ ಜೀವನ ನಡೀತಾ ಇದೆಯಲ್ವಾ? ಹೌದು ಗುರುಜಿ. ನೋಡಿ, ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೂ ಕೂಡ ನಾನು ನಿಮ್ಗೊಂದು ಸರಳ ಪರಿಹಾರವನ್ನ ಹೇಳ್ತೀನಿ. ನೀವು ಮಾಡುವಂತಹ ಕೆಲಸ ಏನಿದೆ ಅದರಿಂದ ನಿಮಗೆ ಆದಾಯ ಬರ್ತಾ ಇಲ್ಲ, ಸ್ವಲ್ಪ ಶ್ರಮ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತ ಇರುತ್ತೆ. ಆ ಗ್ರಾಮ ದೇವತೆಗೆ ಒಂದು ಸಲ ನೀವು ಪೂಜೆಯನ್ನ ಮಾಡಿಸಿ. ಅಮ್ಮನವರು, ವಿಶೇಷವಾಗಿ ಗ್ರಾಮ ದೇವತೆ ಅಮ್ಮನವರು ಇದ್ರೆ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ಟಿ ಸೀರೆಯನ್ನ ಕೊಟ್ಟು ಆ ದೇವಿಗೆ ಒಂದು ಅಭಿಷೇಕವನ್ನ ಮಾಡಿಸಿ ಧ್ಯಾನ ಮಾಡಿ. ಗಂಡು ದೇವರಾದ್ರೆ ಪಂಚೆಯನ್ನ ಕೊಟ್ಟು ಅಭಿಷೇಕವನ್ನ ಮಾಡಿಸಿ ಗ್ರಾಮ ದೇವತೆಯ ಪೂಜೆಯನ್ನ ಮಾಡಿ. ನೀವು ಯಾವತ್ತೂ ಅಷ್ಟೇ ನಿಮ್ಮ ಗ್ರಾಮದಿಂದ ಹೊರಗಡೆ ಹೋಗ್ಬೇಕಾದ್ರೆ, ಆ ಟ್ರಾಕ್ಟರ್ ತಗೊಂಡು ವ್ಯಾಪಾರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಗ್ರಾಮ ದೇವತೆಗೆ ಒಂದು ನಮಸ್ಕಾರವನ್ನ ಮಾಡಿ ನೀವು ಹೋಗಿ. ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಶುಭ ಫಲ ಪ್ರಾಪ್ತಿ ಆಗುತ್ತೆ. ಈ ಒಂದು ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ಏನೇ ಸಮಸ್ಯೆಗಳಾಗಲ್ಲ. ಆದ್ರೂ ಕೂಡ ಎಚ್ಚರ ವಹಿಸಿ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ. ಬಳ್ಳಾರಿಯಿಂದ ರಾಧಾ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಧಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಮಗಳ ಬಗ್ಗೆ ಕೇಳಬೇಕು. ಮಗಳ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 24/4/94. 24/4/94. ಸಮಯ ಬೆಳಗ್ಗೆ 11:15 ಬೆಳಗ್ಗೆ. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ, ಹೇಳಿಮ್ಮ. ಮಗಳ ಮದುವೆ ಬಗ್ಗೆ ನೋಡ್ತಾ ಇದ್ದೀವಿ. ಆ ಜಾತಕದಲ್ಲಿ ಕಾಳಸರ್ಪ ದೋಷ ಏನಾದ್ರು ಇದೆಯಾ, ಇಲ್ಲ ಮತ್ತೆ ಇವಾಗ ಗುರುಬಲ ಇದೆನಾ ಅಂತ ಕೇಳ್ಬೇಕಾಗುತ್ತೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಅಲ್ವಮ್ಮ? ಹೌದು. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದರೆ ಕಾಳಸರ್ಪ ದೋಷ ಅಂತ ನಿಮ್ಗೆ ಯಾರಾದ್ರೂ ಹೇಳಿದಾರಾ? ಇಲ್ಲ. ನೋಡಿ, ಕಾಳಸರ್ಪ ದೋಷ ಬರ್ಬೇಕಂದ್ರೆ ರಾಹು ಕೇತು ಮಧ್ಯದಲ್ಲೇ ಎಲ್ಲಾ ಗ್ರಹಗಳು ಸ್ಥಿತವಾಗಿರ್ಬೇಕು. ಆ ತರದ್ ಯಾವ್ದು ದೋಷ ಇಲ್ಲ ನಿಮ್ಮ ಮಗಳಿಗೆ. ಇನ್ನೊಂದು ಹೇಳೋದಾದ್ರೆ ನಿಮ್ಮ ಮಗಳಿಗೆ
ಕುಜದೋಷನೂ ಇಲ್ಲಮ್ಮ. ಕುಜ ಕೂಡ 10ನೇ ಮನೆಯಲ್ಲೇ ಇದ್ದಾನೆ, ಹಾಗಾಗಿ ಕುಜದೋಷನೂ ಇಲ್ಲ. ಸರ್ಪದೋಷ, ಕಾಳಸರ್ಪದೋಷನೂ ಇಲ್ಲ. ಹಾಗಾಗಿ ಮದುವೆ ಬಗ್ಗೆ ಯೋಚನೆ ಮಾಡಿ ಅವಶ್ಯಕತೆ ಏನಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾಳೆ ಆಕೆ. ಹಾಗಾಗಿ ಒಂದು ಸಲ ನಿಮ್ಮ ಮನೆ ದೇವರಿಗೆ ಜಾತಕವನ್ನು ಪೂಜೆ ಮಾಡಿಸಿ ಅದಾದ್ಮೇಲೆ ಜಾತಕವನ್ನು ಹೊರಗಡೆ ಕೊಡಿ ಗಂಡು ನೋಡ್ಲಿಕ್ಕೆ. ಖಂಡಿತವಾಗ್ಲೂ ವಿವಾಹಕ್ಕೆ ಯಾವುದೇ ಸಮಸ್ಯೆ ಇಲ್ಲಮ್ಮ. ತುಂಬಾ ಒಳ್ಳೆ ಫಲ ಸಿಗುತ್ತೆ, ಉತ್ತಮ ಭವಿಷ್ಯ ಇರುತ್ತೆ ಅಮ್ಮ. ಇವಾಗ ಗುರುಬಲ ಇದೆನಾ? ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕನ್ಯಾ ಮತ್ತೆ ತುಲಾ 1ನೇ ಮನೆಯಲ್ಲಿ ಗುರು ಇರ್ತಾನೆ. ಈಗ ಗುರುಬಲನೂ ಇದೆ, ಮುಂದಕ್ಕೆ ಈ ಸೆಪ್ಟೆಂಬರ್ ಆದ್ಮೇಲೂ ಗುರುಬಲ ಇದೆ. ಗುರುಬಲ ಬಗ್ಗೆ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತ ವಿವಾಹಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಸಮಯ ಇದು ಅಂತ ಹೇಳ್ಬೋದು. ನಿಮ್ಮ ಮಗಳಿಗೆ ಪ್ರಯತ್ನ ಪಡಿ. ಆಮೇಲೆ ಯಾವುದೇ ಕುಜದೋಷ ಇಲ್ಲೇ ಇರೋದ್ರಿಂದ ಅವಳ ಒಂದು ಜೀವನದಲ್ಲಿ ಸಂತಾನ ಸಮಸ್ಯೆ ಕೂಡ ಆಗಲ್ಲಮ್ಮ. ಏನು ಯೋಚನೆ ಮಾಡಬೇಡಿ, ಒಳ್ಳೆಯ ಒಂದು ಭವಿಷ್ಯ ನಿಮ್ಮ ಮಗಳಿಗಿದೆ. ವಿವಾಹಕ್ಕೆ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ಆಗುತ್ತಮ್ಮ. ಧನ್ಯವಾದ ರಾಧಾ ಅವರೇ. ನೆಕ್ಸ್ಟ್ ಕಾಲರ್ ಚಿತ್ರದುರ್ಗದಿಂದ ಮಧು ಕಾಲ್ ಮಾಡಿದ್ದಾರೆ. ನಮಸ್ತೆ ಮಧು ಅವರೇ. ಮಧು ಅವರೇ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಮೇಡಮ್ ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಹಲೋ ಮಧು ಅವರೇ, ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಓಕೆ ಹೇಳಿ. ಮೇಡಮ್ ನನ್ನ ಡೇಟ್ ಆಫ್ ಬರ್ತ್ 18/3/1992. 18/3/92. ಹೌದು. ಓಕೆ, ಸಮಯ ಹೇಳಿ. ಮೇಡಮ್ ಓಕೆ, ಸರಿಯಾಗಿ ಸಂಪರ್ಕ ಸಾಧ್ಯ ಆಗಲಿಲ್ಲ, ಏನೋ ಪ್ರಾಬ್ಲಮ್ ಇತ್ತು ಅಂತ ಅನ್ಸುತ್ತೆ. ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳೋದಾದ್ರೆ, ಅವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳೋದಾದ್ರೆ ಅಮ್ಮ, ಅವ್ರಿಗೆ ಸಾಧಾರಣವಾಗಿ ನೋಡಿ, ಉತ್ತರ ಫಲ್ಗುನಿ ನಕ್ಷತ್ರ ಸಿಂಹರಾಶಿ. ಉತ್ತರ ಫಲ್ಗುನಿ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ಚೈತನ್ಯ ತುಂಬ ಚೆನ್ನಾಗಿರುತ್ತೆ, ಭಾಳ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಆದರೆ ಈ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ಇವರ ಜಾತಕ ನೋಡೋದಾದ್ರೆ ಗುರು ಮತ್ತು ಶುಕ್ರ ಇಬ್ಬರು ಕೂಡ ಶತ್ರು ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಮದುವೆಯಲ್ಲಿ ವಿದ್ಯೆಯಲ್ಲೂ ತೊಂದರೆ ಆಗಿರುತ್ತೆ, ವಿದ್ಯೆಯಲ್ಲೂ ಕುಂಠಿತವಾಗಿರುತ್ತೆ. ಗುರು ಚೆನ್ನಾಗಿರೋದ್ರಿಂದ ಮದುವೆಯಲ್ಲೂ ಸಮಸ್ಯೆ ಆಗ್ತಾ ಇರುತ್ತೆ. ಹಾಗಾಗಿ ಮದುವೆ ವಿಚಾರಕ್ಕೋಸ್ಕರ ಇವರು ಕಾಲ್ ಮಾಡಿರ್ತಾರೆ. ಏನೇ ದೋಷ ಇದ್ರೂ ಒಂದು ಬಳಿ ಜ್ಯೋತಿಷ್ಯರ ಹತ್ರ ಅವ್ರು ತೋರಿಸಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೂ ಉತ್ತಮ ಫಲ ಅವರಿಗೆ ಸಿಗುತ್ತಮ್ಮ. ಓಕೆ, ಧನ್ಯವಾದ ಮಧು ಅವರೇ ಕಾಲ್ ಮಾಡಿದ್ದಕ್ಕೆ. ಗುರುಗಳ 2ನೇ ಮದುವೆ ವಿಚಾರದ ಬಗ್ಗೆ ಹೇಳ್ತಾ ಇದ್ರಿ, ಯಾವ ಕಾರಣಕ್ಕೆ ಆಗತ್ತೆ, ಗ್ರಹಗತಿ ಯಾವ ರೀತಿಯಾಗಿರುತ್ತೆ ಅಂತ. ಈಗ ಮುಂಚಿತವಾಗಿ ಗೊತ್ತಾಗುತ್ತೆ, ಮದುವೆ ಮುಂಚಿತವಾಗಿ. ಆಗ 2ನೇ ಮದುವೆಯನ್ನು ತಡಿಬೇಕು, ಆಗದೆ ಇರೋ ರೀತಿಯಾಗಿ ಮಾಡಬೇಕು ಅಂದ್ರೆ ಏನೇನು ಪರಿಹಾರ ಮಾರ್ಗ ಇದೆ? ಮುಖ್ಯವಾಗಿ ತಂದೆ ತಾಯಿಗಳ ಜವಾಬ್ದಾರಿನೇ ನಾನು ಆಗಲೇ ಹೇಳಿದೆ. ಅದೇ ಅಮ್ಮ, ಏನಂದ್ರೆ ಮದುವೆ ಆಗೋಕ್ಕೆ ತಮ್ಮ ಮಗಳಿಗೆ ಮಗನಿಗೆ ಮದುವೆಗೆ ಹುಡುಕ್ತಾ ಇದ್ದಾರೆ ಅನ್ನೋ ಕಾರಣ ಜಾತಕದಲ್ಲಿ ನಾವು ಪರಿಪೂರ್ಣವಾಗಿ ಜ್ಯೋತಿಷ್ಯರ ಹತ್ರ ತೋರಿಸಿ ನಾವು ಅದನ್ನು ಪರಿಹಾರ ಮಾಡ್ಕೊಳ್ಬೇಕು. ನಾನು ಮೊದಲೇ ಹೇಳಿದಾಗೆ 7ನೇ ಮನೆಯಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದು ಯಾವುದಾದ್ರು ಪಾಪಗ್ರಹ ಇದ್ರೆ ಅಂಥವರ ಜಾತಕದಲ್ಲಿ, ಅಂದ್ರೆ ನವಾಂಶದಲ್ಲಿ ಏನಾದರೂ ಅಂಥವರ ಜಾತಕದಲ್ಲಿ 2ನೇ ಮದುವೆ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಮದುವೆ ಆಗೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಈ ಒಂದು ದೋಷ ಇದ್ರೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥವ್ರು ಏನು ಮಾಡಬೇಕು, ಮದುವೆ ಮೊದಲನೇ ಮದುವೆ ಆಗೋವರೆಗೂ ಕೂಡ ವಿವಾಹಕ್ಕೆ ಸಮಯ ಪ್ರಾರಂಭ ಮಾಡುವಂಥ ಸಮಯದಲ್ಲಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಗುರುವಿನ ಬಲ ಸಿಕ್ಕಿದ್ರೆ ನವಾಂಶದಲ್ಲಿರ್ತಕ್ಕಂಥ 2ನೇ ಮದುವೆ ದೋಷ ಪರಿಹಾರವಾಗುತ್ತೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ, ವೃಕ್ಷ ಪ್ರದಕ್ಷಿಣೆ ಮಾಡೋದ್ರಿಂದ ಸಮಸ್ಯೆ ದೋಷ ಪರಿಹಾರವಾಗುತ್ತೆ. ಮತ್ತೆ ಇನ್ನೂ ವಿಶೇಷವಾಗಿ ಹೇಳೋದಾದ್ರೆ ಜಾತಕವನ್ನ ತೀಕ್ಷ್ಣವಾಗಿ ನೋಡಬೇಕು, ನವಾಂಶದಲ್ಲಿ ತೀಕ್ಷ್ಣವಾಗಿ ನೋಡಬೇಕು. ಇದು ಮೊದಲನೇ ಪರಿಹಾರ. ಆದ್ರೆ 2ನೇ ಪರಿಹಾರ ಸರಳ ಪರಿಹಾರ ನೋಡಿ. ಕುಜನ ಮನೆಯಲ್ಲಿ ಶುಕ್ರನಿದ್ದು ಶುಕ್ರನ ಮನೆಯಲ್ಲಿ ಕುಜನಿದ್ದರೆ ಬಹು ವಿವಾಹವಾಗುವಂತ ಸಾಧ್ಯತೆಗಳು. 2ನೇ ಮದುವೆ ಬಗ್ಗೆ ಮಾತ್ರ ಹೇಳ್ತಿಲ್ಲ, 3ನೇ ಮದುವೆ 4ನೇ ಮದುವೆ ಆಗುವಂತವ್ರು ಎಷ್ಟೋ ಜನ ಇದ್ದಾರೆ. ಈ ತರದ ಒಂದು ಜೀವನದಲ್ಲಿ ಅವರಿಗೆ ಸದಾಕಾಲ ವಿವಾಹದಲ್ಲಿ ದುಃಖನೇ ಬರಬಾರದು. ಹಾಗಾದ್ರೆ ಜಾತಕವನ್ನ ನಾವು ತೋರಿಸಿ, ಈ ರೀತಿ ಏನಾದರೂ ಶುಕ್ರನ ಮನೆಯಲ್ಲಿ ಕುಜನಿದ್ರೆ, ಕುಜನ ಮನೆಯಲ್ಲಿ ಶುಕ್ರನಿದ್ರೆ ಅಂಥವ್ರಿಗೆ ಖಂಡಿತವಾಗಲೂ ಕೂಡ 2ನೇ ಮದುವೆ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥವ್ರಿಗೆ ಈ ಒಂದು ದೋಷಕ್ಕೆ ಪರಿಹಾರ ನಾವು ದೇವಸ್ಥಾನದಲ್ಲಿ ಹುಡುಕೊಳ್ಬೇಕು. ಎಲ್ಲಿ ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಲೋ ದುರ್ಗೋ ವಿನಾಯಕ, ಕಲಿಯುಗದಲ್ಲಿ ಅತ್ಯಂತ ಶೀಘ್ರವನ್ನ ಫಲವನ್ನ ಕೊಡ್ತಕ್ಕಂಥವಳು ತಾಯಿ ದುರ್ಗಾ ಪರಮೇಶ್ವರಿ. ಹಾಗಾಗಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ತುಪ್ಪದ ದೀಪವನ್ನ ದೇವರಿಗೆ ಹಚ್ಚಿ ದೀಪ ನಮಸ್ಕಾರ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡುವಂಥದ್ದು. ಅಲ್ಲಿ ಅನುಕೂಲವಾಗಲಿಲ್ಲ ಅಂದ್ರೆ ಕಮಲಶಿಲೆ ಅನ್ನುವಂತಹ ಒಂದು ಜಾಗದಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅನ್ನುವಂಥ ದೇವಿಯ ದೇವಸ್ಥಾನ ಇದೆ. ಅಲ್ಲಿಯಾದರೂ ಕೂಡ ತುಪ್ಪದ ದೀಪವನ್ನ ಅಥವಾ ಅಖಂಡ ದೀಪವನ್ನು ಹಚ್ಚಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ಈ ಒಂದು ದೋಷ ಪರಿಹಾರವಾಗುತ್ತೆ. ಶುಕ್ರನ ಮನೆಯಲ್ಲಿ ಕುಜನಿದ್ರೆ ಅಥವಾ ಕುಜನ ಮನೆಯಲ್ಲಿ ಶುಕ್ರ ಇದ್ರೆ 2ನೇ ವಿವಾಹ ಸಮಸ್ಯೆ ಆಗೇ ಆಗುತ್ತೆ. ಅಂತವ್ರಿಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಮತ್ತು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಅತಿ ಮುಖ್ಯವಾಗಿ 3ನೇ ವಿಚಾರ ಏನಪ್ಪಾ ಅಂದ್ರೆ, ತ್ರಿಂಶಾಂಶದಲ್ಲಿ ವೃಷಭ ಅಥವಾ ತುಲಾ ಲಗ್ನದಲ್ಲಿ ಶನಿ ಇದ್ರೆ ಅಂಥವ್ರಿಗೂ ಕೂಡ 2ನೇ ಮದುವೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಅಂಥವ್ರು ಏನ್ ಮಾಡಬೇಕು ಅಂತಂದ್ರೆ, ವೃದ್ಧ ದಂಪತಿಗಳಿಗೆ 60 ವರ್ಷ ಇಂತ ಹೆಚ್ಚಾಗಿರುವಂತಹ ದಂಪತಿಗಳನ್ನ ಮನೆಗೆ ಕರೆಸಿ ಪಾದಪೂಜೆ ಮಾಡಿ ಸೀರೆ ಪಂಚಗಳನ್ನು ಅವರು ಕೊಟ್ಟು ವೃದ್ಧ ದಂಪತಿಗಳಿಂದ ಆಶೀರ್ವಾದವನ್ನು ಪಡೆಯೋದ್ರಿಂದ ಈ ದೋಷವು ನಿವೃತ್ತಿ ಆಗುತ್ತೆ. ತನ್ಮೂಲಕ 2ನೇ ವಿವಾಹದ ಸಮಸ್ಯೆ ಪರಿಹಾರವಾಗುತ್ತೆ, ಜೀವನ ಉತ್ತಮವಾಗಿರುತ್ತೆ, ಸುಖಮಯವಂತಹ ಒಂದು ಸಂಸಾರ ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ.
ಗುರುಗಳೇ, ಇವತ್ತು ಕೂಡ ಅನೇಕ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕರೆ ಮಾಡಿದವರ ಸಮಸ್ಯೆಗೂ ಪರಿಹಾರ ಹೇಳಿದ್ದೀರಾ. ಧನ್ಯವಾದ. ಒಳ್ಳೇದಾಗ್ಲಿಮ್ಮ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ಇನ್ನು ನಾಳಿನ ನಮ್ಮ ಶಾಸ್ತ್ರ ಕಾರ್ಯಕ್ರಮದಲ್ಲಿ ಶನಿಯ ಪ್ರಭಾವದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ 7.5 ಅಂದ್ರೆ ಏನು, ಈ ಕಾಲಘಟ್ಟದಲ್ಲಿ ಕೇವಲ ಕೆಡುಕು ಮಾತ್ರ ಆಗುತ್ತಾ, ಒಳಿತು ಕೂಡ ಆಗೋ ಚಾನ್ಸಸ್ ಇದೆಯಾ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.